ಹಾಯ್ ಹಲೋ ನಮಸ್ಕಾರ. ಒನ್ಗಡೆ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆಯ ಬಿಜೆಪಿ ನಾಯಕರ ಭಿನ್ನಮತ ಈಗ ರಾಜ್ಯ ನಾಯಕರ ಅಂಗಳಕ್ಕೆ ತಲುಪಿದೆ. GM ಸಿದ್ದೇಶ್ವರ್ ಏನೋ ಗಂಭೀರವಾಗಿ ಆರೋಪವನ್ನು ಮಾಡಿದರು. ಜಿಲ್ಲಾ ಮಟ್ಟದ ಕಮಿಟಿಯನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡಿದರು. ಆ ಒಂದು ವಿಚಾರ ಈಗ ರಾಜ್ಯ ನಾಯಕರ ಅಂಗಳಕ್ಕೆ ಹೋಗಿದೆ. ಮಾಜಿ ಸಂಸದ ಡಾಕ್ಟರ್ GM ಸಿದ್ದೇಶ್ವರ್ ಅಂಡ್ ಟೀಮ್ ಇವತ್ತು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ರಾಜ್ಯ ನಾಯಕರನ್ನು ಭೇಟಿಯಾಗಿದ್ದಾರೆ. ರಾಜ್ಯ ನಾಯಕರನ್ನು ಭೇಟಿಯಾಗಿ ತಮ್ಮ ಅಳದನ್ನು ತೋಡ್ಕೊಂಡಿದ್ದಾರೆ ಮತ್ತು ಜಿಲ್ಲೆಯ ಒಂದಷ್ಟು ಪದಾಧಿಕಾರಿಗಳನ್ನು ಬದಲಾಯಿಸಬೇಕು ಅಂತೇಳಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ರಾಜ್ಯ ನಾಯಕರು ಅದು ಯಾವುದಕ್ಕೂ ಕೂಡ ಸೊಪ್ಪಾಕಿಲ್ಲ ಅನ್ನೋಂಥ ಮಾಹಿತಿ ನಮಗೆ ಲಭ್ಯವಾಗಿರುವಂಥದ್ದು. ಈಗಾಗಲೇ ಪದಾಧಿಕಾರಿಗಳ ಆಯ್ಕೆಯಾಗಿದೆ. ಇದು ಯಾವುದೋ ಟೀಮನ್ನು ನಂಬ್ಕೊಂಡು ಮಾಡಿರುವಂಥದ್ದಲ್ಲ. BJPಯ ಕಾರ್ಯಕರ್ತರನ್ನು, ನಿಷ್ಠಾವಂತ ಕಾರ್ಯಕರ್ತರನ್ನು ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದ್ದೀವಿ. ಆ ಟೀಮ್ ಈ ಟೀಮ್ ಅನ್ನೋದನ್ನು ಬಿಟ್ಟು ಪಕ್ಷ ಸಂಘಟನೆಗೆ ಮುಂದಾಗಿ ಅನ್ನೋ ಸಲಹೆಯನ್ನು ರಾಜ್ಯ ನಾಯಕರು ಕೊಟ್ಟಿದ್ದಾರೆ ಅಂತ. GM ಸಿದ್ದೇಶ್ವರ್ ಅವರು ಇಲ್ಲ, ಈ ಪಟ್ಟಿ ತೆಗೆದಾಕಬೇಕು, ಹೊಸ ಪಟ್ಟಿ ಆಯ್ಕೆ ಆಗಬೇಕು, ಹೊಸಬರನ್ನು ಆಯ್ಕೆ ಮಾಡಬೇಕು, ನಾವು ಕೊಟ್ಟಂಥ ಪಟ್ಟಿ ಬರಬೇಕು ಅಂತೇಳಿ ಆಗ್ರಹವನ್ನು ಮಾಡಿದರು. ಅದಕ್ಕೆ ಸ್ವಲ್ಪ ಹಾಕೋದಿಲ್ಲ ನಾವು, ಈಗ ಆಲ್ರೆಡಿ ಆಯ್ಕೆ ಆಗಿದೆ. ಆಯ್ಕೆ ಆಗಿರೋದು ಅಷ್ಟೂ ಜನ ಕೂಡ BJPಯ ನಿಷ್ಠಾವಂತ ಕಾರ್ಯಕರ್ತರು. ಸೊ ಅವರು ಪಕ್ಷ ಸಂಘಟನೆಗೋಸ್ಕರ ಆಯ್ಕೆಯನ್ನು ಮಾಡಿದ್ದೀವಿ. ಇಲ್ಲಿ ಆ ಟೀಮ್ ಈ ಟೀಮ್ ಅಂತ ಇಲ್ಲ, ಇರೋದು ಒಂದೇ ಟೀಮ್, ಅದು BJP ಟೀಮ್. ಆ BJP ಟೀಮ್ ಅಂತ ಮುಂದಿಟ್ಕೊಂಡು ನೀವು ಪಕ್ಷ ಸಂಘಟನೆಯನ್ನು ಮಾಡಿ. ಇನ್ನು ಚುನಾವಣೆ ಕೇವಲ 1.5 ವರ್ಷ ಇದೆ, ವಿಧಾನಸಭಾ ಚುನಾವಣೆ. ಇನ್ನೊಂದು ವರ್ಷದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಬರುತ್ತೆ. ಹಾಗಾಗಿ ಇಲ್ಲಿ ಆ ಟೀಮ್ ಈ ಟೀಮನ್ನು ಬಿಟ್ಟು ಬಿಡಿ ಅಂತೇಳಿ GM ಸಿದ್ದೇಶ್ವರ್ಗೆ ಸಲಹೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂಥದ್ದು. ಜೊತೆಗೆ GM ಸಿದ್ದೇಶ್ವರ್ ಟೀಮ್ ಜೊತೆ ಏನು ಹೋಗಿದ್ರು ಅಷ್ಟು ಜನ ಕೂಡ ಇವತ್ತು ಯಡಿಯೂರಪ್ಪನವರು ಭೇಟಿಯಾಗಿದ್ದಾರೆ, ಆರ್ ಅಶೋಕನವರು ಭೇಟಿಯಾಗಿದ್ದಾರೆ. ಸೇರಿದಂತೆ ರಾಜ್ಯ ಮಟ್ಟದ BJP ನಾಯಕರನ್ನು ಭೇಟಿಯಾಗಿ ಜಿಲ್ಲೆಯ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ. ಅವ್ರು ಯಾರು ಕೂಡ ಇವರ ಹೇಳುವಂತಹ ಮಾತಿಗೆ ಸೊಪ್ಪಾಕಿಲ್ಲ ಅಂತ. ರೀಸನ್ ಏನಪ್ಪ ಅಂದರೆ, ಪದೇ ಪದೇ ನಾವು ಪದಾಧಿಕಾರಿಗಳನ್ನು ಬದಲಾಯಿಸ್ತಾ ಹೋದರೆ ಪಕ್ಷ ಸಂಘಟನೆ ಆಗೋದಿಲ್ಲ. ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈಗಾಗಲೇ ಸಾಕಷ್ಟು ಜನ ಕಾರ್ಯಕರ್ತರು ಫೋನ್ ಮಾಡಿ ನಮಗೆ ಬೈತಾ ಇದ್ದಾರೆ. ಈ ರೀತಿ ದಾವಣಗೆರೆಯಲ್ಲಿ ಪದೇ ಪದೇ ಪದಾಧಿಕಾರಿಗಳ ಬದಲಾವಣೆ ಆದರೆ ಯಾವ ರೀತಿ ಅಂತೇಳಿ ಕೇಳ್ತಾ ಇದ್ದಾರೆ ಅಂತ. ಜೊತೆಗೆ ಈಗ ಮಾಡುವಂಥದ್ದು ಅಷ್ಟು ಜನ ಕೂಡ ರೇಣುಕಾಚಾರ್ಯ ಟೀಮ್ ಆಗಿರಲಿ ಅಥವಾ ಮಾಡಾಳ್ ಮಲ್ಲಿಕಾರ್ಜುನ್ ಟೀಮ್ ಆಗಿರಲಿ ಅಥವಾ GM ಸಿದ್ದೇಶ್ವರ್ ಟೀಮ್ ಅಂತಲ್ಲ, ಇದು BJPಯ ಕಾರ್ಯಕರ್ತರ ಟೀಮ್ ಅಂತ ಮಾಡಿರುವಂಥದ್ದು. ಜೊತೆಗೆ ದಾವಣಗೆರೆ ದಕ್ಷಿಣಕ್ಕೆ 6 ಜನ ಪದಾಧಿಕಾರಿಗಳನ್ನು ಕೊಟ್ಟಿರುವಂಥದ್ದು, ದಾವಣಗೆರೆ ಉತ್ತರಕ್ಕೆ 6 ಜನ ಪದಾಧಿಕಾರಿಗಳು, 12 ಜನ, 21 ಜನರಲ್ಲಿ 12 ಜನ ದಾವಣಗೆರೆ ಸಿಟಿಗೆ ಸಂಬಂಧಪಟ್ಟಂಥ ಪದಾಧಿಕಾರಿಗಳನ್ನು ಕೊಟ್ಟಿದ್ದೀವಿ. ಅವರನ್ನು ಇಟ್ಕೊಂಡು ನೀವು ಪಕ್ಷ ಸಂಘಟನೆಯನ್ನು ಮಾಡಿ ಅಂತೇಳಿ. ಇಲ್ಲಿ ಯಾವುದೋ ಒಂದು ಟೀಮನ್ನು ನಂಬ್ಕೊಂಡು ರೇಣುಕಾಚಾರ್ಯ, ಮಾಡಾಳ್ ಮಲ್ಲಿಕಾರ್ಜುನ, ಅಜಯ್ ಕುಮಾರ್ ಅವ್ರದ್ದು ಏನು ಟೀಮ್ ಇದೆ ಆ ಟೀಮನ್ನು ನಂಬ್ಕೊಂಡು ನಾವೇನು ಮಾಡಿಲ್ಲ, ಅಥವಾ ನಿಮ್ಮ ಟೀಮನ್ನು ನಂಬ್ಕೊಂಡು ನಿಮ್ಮ ಟೀಮ್ನವ್ರಿಗೆ ಮಾಡಬೇಕಂತ ಮಾಡಿಲ್ಲ. ನಾವಿಲ್ಲಿ ಮಾಡಿರುವಂಥದ್ದು ನಿಷ್ಠಾವಂತ ಕಾರ್ಯಕರ್ತರನ್ನು ಪಕ್ಷದ ಪದಾಧಿಕಾರಿಗಳನ್ನಾಗಿ ಮಾಡಿದ್ದೀವಿ. ಸಂಘಟನೆ ಆಗಬೇಕು. ನಮಗೆ ಮುಂಬರುವ ಚುನಾವಣೆಯಲ್ಲಿ ದಾವಣಗೆರೆಯ ಅಷ್ಟು ಕ್ಷೇತ್ರದಲ್ಲಿ MLA ಎಲೆಕ್ಷನಲ್ಲಿ ಗೆಲ್ಲಬೇಕು ನಾವು. ಆ ನಿಟ್ಟಿನಲ್ಲಿ ನೀವು ಒಂದು ಪಕ್ಷ ಸಂಘಟನೆಯನ್ನು ಮಾಡಿ ಅಂತೇಳಿ GM ಸಿದ್ದೇಶ್ವರನ ಟೀಮಿಗೆ ಒಂದು ಉತ್ತರವನ್ನು ಕೊಟ್ಟು ಕಳಿಸಿದ್ದಾರೆ ಅಂತೇಳಿ. ಹಾಗಾಗಿ ಕಮಲ ಭಿನ್ನಮತ ಏನಿದೆ, ಕಮಲ ಭಿನ್ನಮತ GM ಸಿದ್ದೇಶ್ವರ್ ಟೀಮಿಗೆ ನಿರಾಶೆಯನ್ನು ಮೂಡಿಸಿದೆ. ಸೊ ಇವರೊಂದು ಹೋಪನ್ನು ಇಟ್ಕೊಂಡು ಹೋಗಿದ್ರು ರಾಜ್ಯ ನಾಯಕರ ಹತ್ರ, ಈ ಒಂದು ಬದಲಾವಣೆ ಮಾಡಬಹುದು ಅಂತೇಳಿ. ಯಡಿಯೂರಪ್ಪನವರು ಕೂಡ ಮೀಟ್ ಮಾಡಿದ್ರು ಅನ್ನೋದು ಮಾಹಿತಿ ಇದೆ. ಆದರೆ ಅದೆಷ್ಟರ ಮಟ್ಟಿಗೆ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ಯಡಿಯೂರಪ್ಪನವರ ಪುತ್ರನೀಗ ರಾಜ್ಯಾಧ್ಯಕ್ಷ ಇರೋದ್ರಿಂದ ವಿಜಯೇಂದ್ರ ಅವರು ಕೂಡ ಜಿಲ್ಲೆಯ ಹಿತದೃಷ್ಟಿಯಿಂದ ನೋಡಿ ಎಲ್ಲರನ್ನೂ ಕೂಡ ಅಳೆದು ತೂಗಿ ಯಾರನ್ನ ಕೊಡಬೇಕು. ಈಗ ಇಲ್ಲಿ 2 ಬಣ ಇದ್ದಿದ್ದು ನಿಜ, ಆದರೆ ಆ ಬಣವನ್ನು ಮುಚ್ಚಾಕಬೇಕು. ಬಣ ಇರ್ಕೂಡ್ದು ಕೇವಲ ಪಕ್ಷ ಮಾತ್ರ ಎಲ್ಲರೂ ಒಂದಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ, ಸಂಘಟನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ವಿಜಯ್ ಕುಮಾರ್ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಪಟ್ಟಿ ಏನಿದೆ, 21 ಜನರ ಜಿಲ್ಲಾ ಕಮಿಟಿಯ ಪಟ್ಟಿ, ಜೊತೆಗೆ ಒಂದು 7 ಜನರ ಮೋರ್ಚಾಗಳ, ವಿವಿಧ ಮೋರ್ಚಾಗಳ ಪಟ್ಟಿ ಏನಿದೆ, ಆ ಪಟ್ಟಿಯಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಬಾರ್ದು ಅಂತ. ಜೊತೆಗೆ ಆಲ್ರೆಡಿ ಏನು ಮೋರ್ಚಾದಲ್ಲಿದ್ದಾರೆ, ಮೋರ್ಚಾದಲ್ಲಿರುವ ಒಂದಷ್ಟು ಜನ ಹೈಕಮಾಂಡ್ ಮಟ್ಟದ ರಾಜ್ಯ ನಾಯಕರಿಗೆ ಅವರು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ನೀವು ಪದೇ ಪದೇ ಪದಾಧಿಕಾರಿಗಳನ್ನು ಬದಲಾಯಿಸಿದ್ರೆ ನಾವು ಜನಗಳ ಹತ್ರ, ಕಾರ್ಯಕರ್ತರ ಹತ್ರ ಮುಖ ತೋರಿಸೋಕ್ಕಾಗೋದಿಲ್ಲ. ಈ ಅವಧಿ ಏನಿದೆ, ಈಗ ಹೊಸದಾಗಿ ನಾವು ಅವಕಾಶ ಮಾಡಿಕೊಟ್ಟಿದ್ದೀರಿ, ಆಯ್ಕೆಯನ್ನು ಮಾಡಿದ್ದೀರಿ, ಅವರ ಅವಧಿ ಮುಗಿಯೋರು ಕೂಡ ಅವರೇ ನಿರಂತರವಾಗಿ ಇರಲಿ ಅಂತೇಳಿ ರಾಜಶೇಖರ್ ನಾಗಪ್ಪ ಏನು ಹಿಂದಿದ್ದಂಥ ಮಾಜಿ ಜಿಲ್ಲಾಧ್ಯಕ್ಷರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಅದನ್ನೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಹೊಸಬ್ರೇನು ಆಯ್ಕೆಯಾಗಿದ್ದಾರೆ. ಸೊ 21 ಜನರ ಟೀಮ್ ಏನಿದೆ, ಆ ಟೀಮು ಸಂಪೂರ್ಣವಾಗಿ ಅವರ ಅಧಿಕಾರಾವಧಿನ ಮುಗಿಸ್ಬಿಡಲಿ ಅಂತ. ಯಾರೋ ಮತ್ತೆ ಇಬ್ಬರನ್ನು ತೆಗೆಯೋದು, ಇಬ್ಬರನ್ನ ಆ್ಯಡ್ ಆನ್ ಮಾಡೋದು, ಮತ್ತೆ ಯಾರೋ ಇನ್ನೂ ಬೇರೆ ಟೀಮ್ನವರು ಬಂದು ಬೇಸರ ವ್ಯಕ್ತಪಡಿಸುವಂಥದ್ದು. ಚುನಾವಣೆ ಮುಗಿಯೋರು ಕೂಡ ಇದೇ ಆಗಬಾರ್ದು. ಚುನಾವಣೆ ಮುಗಿಯೋವರೆಗೂ ಕೂಡ ಎಲ್ಲರೂ ಒಂದಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊಸ ಟೀಮನ್ನು ಮಾಡಿದರೆ ಆ ಟೀಮು ಇದೇ ರೀತಿ ಮುಂದುವರೆದುಕೊಂಡು ಹೋಗಲಿ ಅಂತೇಳಿ ಮಾಜಿ ಅಧ್ಯಕ್ಷ ರಾಜಶೇಖರ್ ನಾಗಪ್ಪ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ GM ಸಿದ್ದೇಶ್ವರನ್ ಟೀಮ್ ಇಲ್ಲಿಗೆ ಸೈಲೆಂಟ್ ಆಗಿಬಿಡುತ್ತೋ, ಅಥವಾ ಕಾರ್ಯಕರ್ತರ ಏನೋ ಆಕ್ರೋಶದ ಕಟ್ಟೆ ಹೊಡೆದಿದೆ. ಈಗ ಆಲ್ರೆಡಿ ದಾವಣಗೆರೆ ಜಿಲ್ಲೆಯಲ್ಲಿ BJP ಕಾರ್ಯಕರ್ತರ ಒಂದು ಆಕ್ರೋಶದ ಕಟ್ಟೆ ಹೊಡೆದೋಗ್ಬಿಟ್ಟಿದೆ. ಯಾಕಂದರೆ ನಾಯಕರು ಮಾತನಾಡುವಂಥ ಮಾತುಗಳಿಗೆ, ನಾಯಕರು ಕೊಡುವಂಥ ಸ್ಟೇಟ್ಮೆಂಟ್ಗಳಿಗೆ ಕಾರ್ಯಕರ್ತರು ಅಕ್ಷರಶಃ ನಲುಗೋಗಿದ್ದಾರೆ. ನಮ್ಮ ಭವಿಷ್ಯ ಹಾಳಾಗ್ತಿದೆ ಅಂತ.
ಯಾಕಂದರೆ ನಾವು ವರ್ಷಾನುಗಟ್ಟಲೆ ಪಕ್ಷ ಸಂಘಟನೆ ಮಾಡಿರ್ತೀವಿ, ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿರ್ತೀವಿ. ಇವರೆಲ್ಲ ಕೂತ್ಕೊಂಡು ನಮ್ಮ ಟೀಮು ನಿಮ್ಮ ಟೀಮು ಆ ಟೀಮು ಅಂತ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ನಾವೆಲ್ಲಿ ಸಾಯಬೇಕು ಅಂತೇಳಿ ಕಾರ್ಯಕರ್ತರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನಾವು ನಿನ್ನೆ ಮಾಡಿದಂಥ ಸ್ಟೋರಿಗೂ ಕೂಡ ಸಾಕಷ್ಟು ಕಮೆಂಟ್ಗಳು ಬಂದಿದ್ದು. ಆ ಅಷ್ಟು ಕಮೆಂಟ್ಗಳಲ್ಲೂ ಕೂಡ ಈ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಬದಲಾವಣೆ ಮಾಡಬೇಕು ಅಂತ ಡೆವಲಪ್ಮೆಂಟ್ ಆಗ್ತದೆ, ಡೆವಲಪ್ಮೆಂಟ್ಗೆ ವಿರುದ್ಧವಾಗಿ ಬಂದಂಥ ಕಮೆಂಟ್ಗಳು ಜಾಸ್ತಿ ಇದ್ವು. ಅದರಲ್ಲಿ ನಾವೆಲ್ಲರೂ ಒಂದಾಗಬೇಕು ಅಂತಂದೇಳಿ BJP ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಅದಕ್ಕೆ ನಾಯಕರು, ಜಿಲ್ಲಾ ಮಟ್ಟದ ನಾಯಕರು ಒಂದಾಗಬೇಕು. ಅದರ್ವೈಸ್ ಕಾರ್ಯಕರ್ತರು ಎಲ್ಲೂ ಕೂಡ ಮುಖ ಎತ್ಕೊಂಡು ಓಡಾಡೋಕ್ಕಾಗೋದಿಲ್ಲ, ಮುಂದಿನ ಸ್ಥಳೀಯ ಚುನಾವಣೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ತಾತ್ಕಾಲಿಕವಾಗಿ GM ಸಿದ್ದೇಶ್ವರ ಟೀಮ್ಗೆ ನಿರಾಶೆ ಆಗಿದೆ. ರಾಜ್ಯ ಮಟ್ಟದ ನಾಯಕರು ಯಾವ ರೀತಿಯಾಗಿ ನಿರ್ದೇಶನ ಕೊಡ್ತಾರೆ, BJP ಹೈಕಮಾಂಡ್ ಇದನ್ನು ಇಲ್ಲಿಗೆ ತಣ್ಣು ಮಾಡುತ್ತಾ ಮತ್ತೆ ಅಥವಾ ಪದಾಧಿಕಾರಿಗಳ ಪಟ್ಟಿಯನ್ನು ಬದಲಾಯಿಸಿ ಮತ್ತೊಂದಷ್ಟು ಭಿನ್ನಮತ ಸ್ಫೋಟಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡುತ್ತಾ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಒನ್ ಕನ್ನಡ ನ್ಯೂಸ್. ಮತ್ತೊಂದು ಸ್ಪೆಷಲ್ ಎಪಿಸೋಡ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ.